ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂರ್ವ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯೂ ಇಂಗ್ಲಿಷ್ ಸ್ಕೂಲ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ವಕೀಲರಾದ ನಾಗರಾಜ್ ಕಾಮತ್ ಅವರು ಮಾತನಾಡಿ, ನಮಗೆ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿರುವುದು ನಾವು ಕಲಿತ ಶಾಲೆ. ಹೀಗಾಗಿ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಕೂಡ ನಮ್ಮ ಬದುಕು ರೂಪಿಸಿದ ಶಾಲೆಗೆ ನಾವೇನು ಕೊಡುಗೆ ನೀಡಬಹುದು ಅನ್ನೋ ಬಗ್ಗೆ ಚಿಂತನೆ ನಡೆಸಬೇಕು ಎಂದು ಹೇಳಿದರು. ಕೂಡಲೇ ಒಂದೊಮ್ಮೆ ಸಂದಿಗ್ಧ ಪರಿಸ್ಥಿತಿ, ಮುಖ್ಯ ಅತಿಥಿಗಳ ಭಾಷಣ ಆಗುವವರೆಗೆ ಎಲ್ಲರೂ ಒಂದು ರೀತಿ ಪೇಷನ್ಸ್ನಲ್ಲಿ ಇರ್ತಾರೆ. ಮುಖ್ಯ ಅತಿಥಿಗಳ ಭಾಷಣ ಆದ ಕೂಡಲೇ ಮನೋರಂಜನಾ ಕಾರ್ಯಕ್ರಮದವರು ಆವಾಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇವ್ರದ್ದು ಯಾವಾಗ ಮುಗೀತದೆ, ನಾವು ಯಾವಾಗ ಪರ್ಫಾರ್ಮ್ ಮಾಡೋದು ಅಂತ ಹೇಳ್ಕೊಂಡು. ಅಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನನ್ನ ಅಧ್ಯಕ್ಷೀಯ ಭಾಷಣ ಆದರೂ ಜಾಸ್ತಿ ವೇಳೆ ತೆಗೊಳ್ಳದೆ ಒಂದೆರಡು ಮಾತುಗಳಲ್ಲಿ ನಾನು ಮಾತಾಡಿ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕವಿ, ದಾರ್ಶನಿಕ, ರಾಜಕೀಯ ಮುತ್ಸದ್ದಿ ಹಾಗೂ ಚುಟುಕು ಬ್ರಹ್ಮ ಎನಿಸ್ಕೊಂಡಂಥ ದಿನಕರ್ ದೇಸಾಯಿ ಅವರಿಗೆ ಅವರು ಆಪ್ತರು ಒಂದು ಸಲ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ದಿನಕರ್ ದೇಸಾಯಿ ಅವರಿಗೆ ಕೇಳ್ತಾರೆ, ನಿಮ್ಮ ಕಾರ್ಯಕ್ಷಮತೆಯ ವೇಗಕ್ಕೆ ನೀವೊಂದು ಕಾರ ತಗೊಳ್ಬೇಕು, ನಿಮಗೊಂದು ಕಾರಿನ ಅವಶ್ಯಕತೆ ಇದೆ, ನೀವು ಯಾಕೆ ಕಾರ್ ತಗೊಳ್ಳೋದಿಲ್ಲ ಅಂತೇಳಿ ಕೇಳ್ತಾರೆ. ಅದಕ್ಕೆ ದಿನಕರ್ ದೇಸಾಯಿ ಅವರು ಮಾರ್ಮಿಕವಾಗಿ ಉತ್ತರವನ್ನು ಕೊಡ್ತಾರೆ. ಅವರು ಈ ರೀತಿ ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೇಕೆ ಈ ವೈಭೋಗ, ಕಾರಿನ ಆಸೆ ನನಗಿಲ್ಲ, ಕಾರಿನ ಅನಿವಾರ್ಯತೆಯೂ ನನಗಿಲ್ಲ, ಸುಮ್ಮನೆ ಹಣ ವ್ಯರ್ಥ. ಅದೇ ಹಣದಲ್ಲಿ ಶಾಲೆಯನ್ನು ಶುರು ಮಾಡಿದರೆ 100-200 ಜನರಿಗೆ ವಿದ್ಯಾದಾನ ಮಾಡಿದ ಪುಣ್ಯ ಸಿಗುತ್ತೆ, ಮಕ್ಕಳಿಗೆ ಶಿಕ್ಷಣ ಸಿಕ್ಕಲ್ಲಿ ಅವರ ಭವಿಷ್ಯ ಉತ್ತಮವಾಗುತ್ತೆ ಅಂಥೇಳಿ ಅವರು ಹೇಳ್ತಾರೆ. ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ರಘುನಾಥ್ ಪೈ ಮಾತನಾಡಿ, ನಮ್ಮ ಶಾಲೆಗೆ ಪೂರ್ವ ವಿದ್ಯಾರ್ಥಿಗಳ ಸಂಘದ ಕೊಡುಗೆಯನ್ನು ನಾವು ಸ್ಮರಿಸಬೇಕು ಎಂದು ಹೇಳಿದರು. ಶಾನ್ಬಾರ್ಗರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವ ಪೂರ್ವ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ, ನ್ಯೂ ಎಜುಕೇಷನ್ ಸೊಸೈಟಿಯ ಪದಾಧಿಕಾರಿಗಳೇ, ಶಿಕ್ಷಕರೇ, ಶಿಕ್ಷಕೇತರ ಸಿಬ್ಬಂದಿಗಳೇ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಶಾಲೆಯ ಪಾಲಕರೇ, ಸಂಸ್ಥೆಯ ಹಿತೈಷಿಗಳೇ, ಪತ್ರಕರ್ತ ಬಂಧುಗಳೇ, ಪೂರ್ವ ವಿದ್ಯಾರ್ಥಿ ಸಂಘಕ್ಕೆ ತನ್ನದೇ ಆದ ಸುದೀರ್ಘ ಇತಿಹಾಸವಿದೆ. ಶಾಲೆ ಸ್ಥಾಪನೆ ಎಂದಿಗೆ ಪೂರ್ವ ವಿದ್ಯಾರ್ಥಿ ಸಂಘ ಹುಟ್ಟಿದೆ ಅಂತ ನನಗನ್ನಿಸ್ತದೆ. ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ ಪೂರ್ವ ವಿದ್ಯಾರ್ಥಿ ಸಂಘದ ಕೊಡುಗೆಯನ್ನು ನಾವು ಸ್ಮರಿಸಬೇಕಾಗ್ತದೆ. ಪೂರ್ವ ವಿದ್ಯಾರ್ಥಿ ಸಂಘದವರು ಈ ಶಾಲೆಗೆ ಯಾವ ರೀತಿ ಕೊಡುಗೆಗಳನ್ನು ನೀಡಿದ್ದಾರೆ, ಶಾಲೆಯ ಅಭಿವೃದ್ಧಿ ಬಗ್ಗೆ ಏನೇನು ತಮ್ಮ ದೇಣಿಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ಜ್ವಲಂತವಾಗಿ ಕಾಣುವಂಥದ್ದು ಪ್ರಥಮವಾಗಿ ಈ ಸಭಾಂಗಣ. ನನಗೆ ಹಿಂದಿನ ನಮ್ಮ ನಿರ್ದೇಶಕರು, ಹಿರಿಯರು ಹೇಳ್ತಿದ್ದರು, ಈ ಸಭಾಂಗಣವನ್ನು ಪ್ರಾರಂಭಿಸಿದ್ದೇ ಶಾಲೆಗೆ ಆರ್ಥಿಕ ಬಲವನ್ನು ನೀಡಲು. ಒಂದು ಹೊನ್ನಾವರದ ಹೃದಯ ಭಾಗದಲ್ಲಿ ಇರುವಂಥ ಈ ಸಭಾಂಗಣದಲ್ಲಿ ಲಕ್ಷಾಂತರ ಕಾರ್ಯಕ್ರಮಗಳು ಆಗಿ ಹೋಗಿದೆ. ಇದರಿಂದ ಬರುವಂಥ ಮಾನಿಟರಿ ಬೆನಿಫಿಟನ್ನು ಶಾಲೆಯ ಅಭಿವೃದ್ಧಿಗೆ ತೊಡಗಿಸಿ, ಆವಾಗ ಶಾಲೆಗೆ ಭಾಳಷ್ಟು ಫೈನಾನ್ಷಿಯಲ್ ಕೊರತೆ ಇತ್ತು, ಹಣಕಾಸಿನ ಮುಗ್ಗಟ್ಟಿತ್ತು. ಆ ವೇಳೆಯಲ್ಲಿ ನಮ್ಮ ಶಿಕ್ಷಕರು, ಈಗ ನಾವು ನೆನೆಸಬೇಕಾಗ್ತದೆ, ಆವಾಗ ಅಲ್ಲಿ ಅಪಾಯಿಂಟ್ ಆದ ಶಿಕ್ಷಕರು ತಮ್ಮ ಸಂಬಳವನ್ನು ತಗೊಳ್ಳದೆ ಶಾಲೆಯನ್ನು ನಡೆಸಿದಂಥ ಉದಾಹರಣೆ ಇದೆ ಅಂತೇಳಿ ನಮ್ಮ ಹಿರಿಯ ಶಿಕ್ಷಕರು ಮತ್ತು ನನಗೆ ಹಿರಿಯರು ಹೇಳ್ತಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಮುಖ್ಯಾಧ್ಯಾಪಕರಾದ ಮಾಧವ ನರಸಿಂಹ ಕಾಮತ್ ಮಾತನಾಡಿ, ನಾನು ಇದೇ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಈ ಶಾಲೆಯ ಅಭಿವೃದ್ಧಿಯನ್ನು ನೋಡಿ ನಾನು ಬೆರಗಾಗಿ ಹೋದೆ. ಈ ಎಲ್ಲ ಬೆಳವಣಿಗೆಗೆ ಪೂರ್ವ ವಿದ್ಯಾರ್ಥಿಗಳ ಕೊಡುಗೆ ಅಪಾರ ಎಂದು ಹೇಳಿದರು. ಇವತ್ತಿನ ದಿವಸ ಒಂದು ವಿಶೇಷ ಅಂದರೆ ನಮ್ಮ ಆಗಸ್ಟ್ 15 ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಹಬ್ಬ. ಈ ಹಬ್ಬಕ್ಕೆ ನಮ್ಮ ಹಿರಿಯರು ಅನೇಕರು ತ್ಯಾಗ ಬಲಿದಾನ ಮಾಡಿ ನಮಗೆ ಈ ಒಂದು ಸ್ವತಂತ್ರವನ್ನು ದೊರಕಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ನಮಗೆ
ಭಾಳ ಒಂದು ಒಳ್ಳೆಯ ಸಂದರ್ಭ ಇದು. ಅದೇ ರೀತಿ ನಮ್ಮ ಇಂದಿನ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಕಿಸಾನ್ ಜೈ ಜವಾನ್ 2 ಘೋಷಣೆಗಳನ್ನು ಕೊಟ್ಟರು. ನಾವು ಸಹ ಅದನ್ನು ಮರೀಬಾರ್ದು. ನಮ್ಮ ದೇಶದ ಬೆನ್ನೆಲುಬು ಅಂತ ಇರುವಂಥ ರೈತರು ಮತ್ತು ಹಗಲಿರುಳು ಅಲ್ಲಿ ಯುದ್ಧ ನಡೆದಿದ್ದರೂ ಸಹ ಗಡಿ ಪ್ರದೇಶದಲ್ಲಿ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಾ ಇರುವಂಥ ಈ ಸೈನಿಕರು ಅವರ ಒಂದು ಅತ್ಯಂತ ಪರಿಶ್ರಮವಾದ ಜೀವನ ನಾವು ಯಾವಾಗಲೂ ಮರೆಯಬಾರ್ದು. ಅವರ ಒಂದು ಉಪಕಾರವನ್ನು ನಾವು ಯಾವಾಗಲೂ ಸ್ಮರಿಸುತ್ತಾ ಇರಬೇಕು. ರೈತರ ಜೀವನ ಎಷ್ಟು ಈ ಸಂದರ್ಭದಲ್ಲಿ ಅವರು ಎಷ್ಟು ಕಷ್ಟಕರವಾದ ಜೀವನವನ್ನು ಅನೇಕ ರೈತರು ನಡೆಸ್ತಾ ಇದ್ದಾರೆ. ಅವರೆಲ್ಲರ ಬಗ್ಗೆ ನಮಗೆ ಭಾಳ ಈ ದೇಶದ ಜನರು ಕಾಳಜಿ ವಹಿಸಬೇಕು. ಇದೇ ವೇಳೆ ಹಳೆಯ ವಿದ್ಯಾರ್ಥಿ ಗಜಾನನ್ ಪಿ ಶೇಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಮಗೆ ಕಲಿಸಿದ ಶಿಕ್ಷಕರು ಸದ್ಭಾವನೆ ಹೊಂದಿದರು. ನಮ್ಮ ಏಳಿಗೆಯನ್ನ ಬಯಸಿ ಶಿಕ್ಷಣ ನೀಡಿದ್ದರಿಂದ ನಾವಿವತ್ತು ಸಮಾಜದಲ್ಲಿ ಗೌರವ ಸಂಪಾದಿಸಿದ್ದೇವೆ ಎಂದು ಹೇಳಿದರು. ನಾನು ಈ ಶಾಲೆಯಲ್ಲಿ 1958ರಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತು ಇಲ್ಲಿ ಪ್ರವೇಶವನ್ನು ಮಾಡಿದ್ದೆ. ಅಂದಿನಿಂದ ಇಲ್ಲಿ SSC ಮುಗಿಸಿಕೊಂಡು ನಾನು ನನ್ನ ವ್ಯವಹಾರದಲ್ಲಿ ಸೇರಿದೆ. ನಾವು ಈ ಶಾಲೆಯಲ್ಲಿ ಸೇರುವಾಗ ಅಪ್ರತಿಮ ಟೀಚರ್ಸ್, ಅವರನ್ನು ಮರೆಯಲಿಕ್ಕಾಗೋದಿಲ್ಲ. ಹೇಳಬೇಕಿದ್ರೆ ಕಾಸರಗೋಡು ಮಾಸ್ತರ, ಸೌಕೂರು ಮಾಸ್ತರ, ಮುಗ್ವಾದವರು ಕಾಮತ್ ಮಾಸ್ತರ್, BM ಕಾಮತ್, SJ ಕಾಮತ್, ಅವರೆಲ್ಲ ನಾವು ಸಣ್ಣವರಿರುವಾಗಲೂ ಕೂಡ ಬಹಳ ಆಸಕ್ತಿ ವಹಿಸಿ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದರು. ಅದನ್ನು ಎಂದಿಗೂ ಮರೀಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಈಗಿನ ಹಾಗೆ ರೊಕ್ಕದ ಶಿಕ್ಷಣ ಅಲ್ಲ. ನಾವು ನಮ್ಮ ಮಕ್ಕಳಿಗೆ ಈಗ ಹುಷಾರಾಗಬೇಕಿದ್ರೆ ಸ್ಪೆಷಲ್ ಕ್ಲಾಸಿಗೆ ಹಾಕ್ತೇವೆ, 1000 ಗಟ್ಟಲೆ ಟೀಚರ್ಸ್ ಕೊಡ್ತೇವೆ. ಅದು ಸ್ವಾಭಾವಿಕವಾದದ್ದು. ಇನ್ನು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ದೇಶಭಕ್ತಿ ಸಾರುವ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು. ವಿಶ್ವ ನುಡಿಸಿರಿ ನ್ಯೂಸ್.